ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದ ಬಿಜೆಪಿ ಅಂತಂದ್ರೆ ಅದೊಂದು ಅಸಮಾಧಾನಿತರ ಪಕ್ಷ. ಅಲ್ಲಿ ಯಾರೂ ತೃಪ್ತರಾಗಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ ಇದ್ದೇ ಇದೆ. ಆ ಒಂದು ಕೆಟ್ಟ ಸ್ಥಿತಿಯನ್ನ ಕರ್ನಾಟಕದ ಬಿಜೆಪಿ ತಲುಪಿದೆ. ಇಷ್ಟು ದಿನ ಬಿಜೆಪಿಯ ಬೆಂಬಲಿಗರಾಗಿದ್ದಂಥವರು ಈಗ ನಾವು ಬಿಜೆಪಿ ಪಕ್ಷದ ಬೆಂಬಲಿಗರು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಾಚಿಕೆ ಪಡಬೇಕು. ಆ ರೀತಿಯ ಪರಿಸ್ಥಿತಿಯನ್ನ ರಾಜ್ಯದ ಬಿಜೆಪಿ ನಾಯಕರು ತಂದಿಟ್ಟಿದ್ದಾರೆ. ಮಿತ್ರರೇ, ಈ ನಡುವೆ ಬಿಜೆಪಿಯಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಮೊದಲನೇದಾಗಿ ಯತ್ನಾಳ್ ಬಣ, ತಟಸ್ಥ ಬಣ, ಇನ್ನೊಂದು ಕಡೆಯಲ್ಲಿ BY ವಿಜೇಂದ್ರ ಬಣ. ಈ ಮೂವರಿಗೂ ಕೂಡ ಒಂದು ಸಂದೇಶವಂತೂ ಹೈಕಮಾಂಡ್ ನಿಂದ ರವಾನೆಯಾಗಿದೆ. ಆ ಸಂದೇಶ ಪಾಲನೆ ಆಗುತ್ತಾ ಇಲ್ವಾ ಅದು ನಂತರದ ಮಾತು. ಆದ್ರೆ ಹೈಕಮಾಂಡ್ ಕರ್ನಾಟಕದ ಬಗ್ಗೆ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ. ಫೆಬ್ರವರಿ 10 ಬಳಿಕ, ಅಂದ್ರೆ ಈಗ ದೆಹಲಿಯಲ್ಲಿ ನಾಳೆ ರಿಸಲ್ಟ್ ಬರುತ್ತೆ. ಅದಾಗಿ 2-3 ದಿನ ಅಲ್ಲೇನಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಸರ್ಕಾರ ರಚನೆಯ ಕಸರತ್ತು ನಡೆಯುತ್ತೆ. ಅದೆಲ್ಲ ಮುಗಿತಿದ್ದ ಹಾಗೆ ಕೇಂದ್ರದ ಹೈಕಮಾಂಡ್ ನಾಯಕರು ಕರ್ನಾಟಕವನ್ನ ಫೋಕಸ್ ಮಾಡ್ತಾರೆ ಹೀಗಂತ ಹೇಳಲಾಗ್ತಾ ಇದೆ. ಜೊತೆಗೆ ಕರ್ನಾಟಕದ ಕುರಿತಾಗಿ ಅಮಿತ್ ಶಾ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಹಿಂದೆ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಅಂತ ಕರ್ನಾಟಕದ ಅನೇಕ ನಾಯಕರ ಬಳಿಯಲ್ಲಿ ಅಮಿತ್ ಶಾ ಅವರು ಹೇಳ್ತಿದ್ರಂತೆ. ವಿಜೇಂದ್ರ ಅವರನ್ನೇ ಕನಿಷ್ಠ ಇನ್ನೊಂದು ವರ್ಷವಾದರೂ ಮುಂದುವರಿಸಬೇಕು ಅಂತ. ಆದ್ರೆ ಈಗ ಅಮಿತ್ ಶಾಗೂ ಅನಿಸ್ತಾ ಇದೆ ವಿಜೇಂದ್ರನನ್ನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕಕ್ಕೆ ಬೇರೆಯದೇ ರೀತಿಯಲ್ಲಿ ಯೋಚನೆ ಮಾಡಬೇಕು. ಒಬ್ಬ ಡಾರ್ಕ್ ಹಾರ್ಸ್ ಬಗ್ಗೆಯೂ ಕೂಡ ಬಿಜೆಪಿ ಹೈಕಮಾಂಡ್ ಯೋಚಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಮೂಲದಿಂದ ಬರ್ತಾ ಇರುವಂತಹ ಎಲ್ಲ ವಿಚಾರಗಳು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ ಸೋಮವಾರ ಯತ್ನಾಳ್ ಟೀಮ್ನ ಎಲ್ಲರೂ ಕೂಡ ದೆಹಲಿಗೆ ಹೋಗ್ಬಿಟ್ಟಿದ್ರು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಅವ್ರು ಹೋಗಿದ್ದು ಹೇಗಿತ್ತು ಗೊತ್ತಾ? ಒಂದು 4-5 ದಿನ ದೆಹಲಿಯಲ್ಲೇ ಇರ್ತೀವಿ. ದೆಹಲಿಯಲ್ಲಿದ್ದು ಅನೇಕ ನಾಯಕರನ್ನ ಭೇಟಿಯಾಗಿ ಆ ಮೂಲಕವಾಗಿ ಒಂದು ಸಂದೇಶವನ್ನ ಕೊಡಬೇಕು. ವಿಜೇಂದ್ರ ಟೀಮ್ ವಿರುದ್ಧ ಎಷ್ಟಾಗುತ್ತೋ ಅಷ್ಟು ಕಂಪ್ಲೇಂಟ್ಗಳನ್ನ ಹೈಕಮಾಂಡ್ ನಾಯಕರಿಗೆ ಕೊಡಬೇಕು ಅಂತಲೇ ಯತ್ನಾಳ್ ಟೀಮ್ ದೆಹಲಿಗೆ ಹೋಗಿತ್ತು. ಮೊದಲಿಗೆ ರಮೇಶ್ ಜಾರಕಿಹೊಳಿ ಹೋಗಿದ್ರು, GM ಸಿದ್ದೇಶ್ವರ್ ಹೋದ್ರು, ಕುಮಾರ್ ಬಂಗಾರಪ್ಪ ಹೋದ್ರು, NR ಸಂತೋಷ್ ಹೋದ್ರು, BP ಹರೀಶ್ ಕೂಡ ಅಲ್ಲೇ ಇದ್ರು. ಇವರೆಲ್ಲ ದೆಹಲಿಗೆ ಹೋಗಿ ಒಂದು ದಿನದ ಬಳಿಕ ಅಂದ್ರೆ ಮಂಗಳವಾರ ಯತ್ನಾಳ್ ದೆಹಲಿಗೆ ಹೋಗ್ತಾರೆ. ಯತ್ನಾಳ್ ಇಲ್ಲಿ ಕೊಟ್ಟಂತಹ ಹೇಳಿಕೆ, ಅವರು ದೆಹಲಿಗೆ ಹೋಗಿದ್ದಂತಹ ರೀತಿ, ಇದೆಲ್ಲದನ್ನ ಗಮನಿಸಿದ್ರೆ ಯತ್ನಾಳ್ ಅವರು ಕನಿಷ್ಠ ಒಂದು 5-6 ದಿನ ದೆಹಲಿಯಲ್ಲೇ ಇರಬೇಕು ಅಂತ ಅಂದುಕೊಂಡಿದ್ರು. ಆ ಇಡೀ ಟೀಮ್ ಕನಿಷ್ಠ ಪಕ್ಷ 5-6 ದಿನ ದೆಹಲಿಯಲ್ಲೇ ಇರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಬುಧವಾರ ಸಂಜೆ ವೇಳೆಗೆ ಎಲ್ಲರೂ ಕೂಡ ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ. ಹೈಕಮಾಂಡ್ ಮಟ್ಟದ ಯಾವುದೇ ದೊಡ್ಡ ನಾಯಕರನ್ನ ಅವರು ಭೇಟಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ. ಕುಮಾರ್ ಬಂಗಾರಪ್ಪ, BL ಸಂತೋಷ್ ಅವರನ್ನ ಭೇಟಿಯಾಗಿದ್ದು ಬಿಟ್ರೆ ಮತ್ತೆ ಯಾವುದೇ ದೊಡ್ಡ ಮಟ್ಟದ ಭೇಟಿ ಆಗಿಲ್ಲ. ನೀವು BL ಸಂತೋಷ್ ಅವರನ್ನ ಕರ್ನಾಟಕದಲ್ಲೂ ಭೇಟಿ ಆಗಬಹುದು. ಈಗ ಅವರು ಶಿವಮೊಗ್ಗಕ್ಕೆ ಬಂದಿದ್ರಪ್ಪ, ಆಗ್ಲೇ ಇವರೆಲ್ಲರೂ ಹೋಗಿ ಭೇಟಿ ಆಗಬಹುದಿತ್ತು. ಇನ್ನು ಬೊಮ್ಮಾಯಿ ಜೊತೆಗೆ ಒಂದು ಮೀಟಿಂಗ್ ನಡೆಯುತ್ತೆ. ಅದನ್ನ ಬಿಟ್ರೆ ಯಾವುದೇ ಮಹತ್ವದ ಮೀಟಿಂಗ್ಗಳು ನಡೆದಿಲ್ಲ. ಹೈಕಮಾಂಡ್ ಮಟ್ಟದ ಯಾವುದೇ ನಾಯಕರು ಕೂಡ ಇವರ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ರಾಜನಾಥ್ ಸಿಂಗ್ ಕೊಟ್ಟಿಲ್ಲ, ನಿತಿನ್ ಗಡ್ಕರಿ ಕೊಟ್ಟಿಲ್ಲ. ಇವರೆಲ್ಲರ ಉದ್ದೇಶ ಇದ್ದಿದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿ ಆಗಬೇಕು ಅಂತ. ಯಾಕೆಂತಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಂಡಂತವರು. ಅವರ ನೇತೃತ್ವದಲ್ಲೇ ಕರ್ನಾಟಕದಲ್ಲಿ ಬಿಜೆಪಿಯ ಅಧ್ಯಕ್ಷ ಆಯ್ಕೆ ಆಗುವಂತದ್ದು. ಅವರಿಗೆ ವಿಜೇಂದ್ರ ಬಗ್ಗೆ ಒಂದಷ್ಟು ದೂರು ಕೊಡಬೇಕು ಅಂತ ಯತ್ನಾಳ್ ಟೀಮ್ನವರು ಅಂದುಕೊಂಡಿದ್ರು. ಅಂದ್ರೆ ಜಿಲ್ಲಾಧ್ಯಕ್ಷರ ನೇಮಕ ಹೇಗಾಗಿದೆ, ಒಂದು ವೇಳೆ ಈಗ ಚುನಾವಣೆ ಆದ್ರೆ ವಿಜೇಂದ್ರ ಪರವಾಗಿ ಯಾವ ರೀತಿಯಾಗಿ ಎಲ್ಲ ವಾತಾವರಣವನ್ನು ಸೃಷ್ಟಿಸಲಾಗಿದೆ, ಇದು ಮುಂದೆ ಯಾವ ರೀತಿಯಾದಂತಹ ಗೊಂದಲವನ್ನು ನಿರ್ಮಾಣ ಮಾಡುತ್ತೆ, ಇದೆಲ್ಲವನ್ನ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಯತ್ನಾಳ್ ಟೀಮ್ ಬಯಸಿತ್ತು. ಆದರೆ ಚೌಹಾಣ್ ಅವರು ಇವರಿಗೆ ಅವಕಾಶವನ್ನ ಕೊಟ್ಟಿಲ್ಲ, ಅಂದ್ರೆ ಟೈಮ್ ಕೊಟ್ಟಿಲ್ಲ. ಇದಕ್ಕೆ ಅನೇಕ ಕಾರಣಗಳು ಕೂಡ ಇರಬಹುದು. ಮೊದಲನೇದಾಗಿ ದೆಹಲಿಯ ಚುನಾವಣೆ. ಎರಡನೇ ಅತಿ ಮುಖ್ಯ ವಿಚಾರ ಏನು ಕೇಳಿದ್ರೆ ಸೆಷನ್ ಆರಂಭಗೊಂಡಿದೆ, ತುಂಬಾ ಬ್ಯುಸಿ ಇದ್ರು, ಭೇಟಿ ಆಗದೇ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಇರಬಹುದು. ಇನ್ನು JP ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ಇವರು ಯಾರ ಸಮಯವೂ ಕೂಡ ಯಾರಿಗೂ ಸಿಕ್ಕಿಲ್ಲ. ಅನಂತರ ದಿಢೀರ್ ಅಂತ ಬುಧವಾರ ಸಂಜೆ ವೇಳೆಗೆ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದು ಮಾಹಿತಿ ಬರುತ್ತೆ. ಬಸವರಾಜ ಬೊಮ್ಮಾಯಿ ಅವರ ಮೂಲಕವಾಗಿ JP ನಡ್ಡಾ ಈ ನಾಯಕರಿಗೆ ಒಂದು ಸಂದೇಶವನ್ನು ಕಳುಹಿಸಿದ್ರು. ನೀವ್ಯಾರು ಕೂಡ ದೆಹಲಿಯಲ್ಲಿ ಇರಕೂಡದು, ದೆಹಲಿಯಲ್ಲಿದ್ದರೆ ನೆಗೆಟಿವ್ ಸಂದೇಶ ಹೋಗುತ್ತೆ, ನೀವು ಈ ರೀತಿಯ ಒತ್ತಡ ತಂತ್ರವನ್ನು ಅನುಸರಿಸಿದ್ರೆ ಹೈಕಮಾಂಡ್ ಬಗ್ಗೋದಿಲ್ಲ. ಎಲ್ಲರೂ ಕೂಡ ಈ ತಕ್ಷಣವೇ ಬೆಂಗಳೂರಿಗೆ ವಾಪಸ್ ಹೋಗಬೇಕು ಅಂತ ಕಟ್ಟಪ್ಪಣೆ ಬಂದಿತ್ತಂತೆ. ನಡ್ಡಾ ಮೆಸೇಜ್ ಬಸವರಾಜ ಬೊಮ್ಮಾಯಿ ಮೂಲಕ ತಲುಪಿದ ತಕ್ಷಣ ಇವರೆಲ್ಲರೂ ಕೂಡ ದೆಹಲಿಯಿಂದ ಜಾಗ ಖಾಲಿ ಮಾಡಿದ್ದಾರೆ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇವರೆಲ್ಲರೂ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಏನಾಯಿತು, BY ವಿಜೇಂದ್ರ ಕೂಡ ಸಿಡಿದೆದ್ದಿದ್ದಾರೆ. ಅವರೀಗ ಕಂಪ್ಲೀಟ್ ಆಗಿ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ. ಯತ್ನಾಳ್ ಟೀಮ್ ವಿರುದ್ಧ ಒಂದಲ್ಲ ಒಂದು ಹೇಳಿಕೆಯನ್ನು ಸ್ವತಃ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರ ಟೀಮ್ನಿಂದಲೂ ಕೂಡ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ಪ್ರೀತಮ್ ಗೌಡ ಕೂಡ ವಿಜೇಂದ್ರ ಪರವಾಗಿ ಮಾತನಾಡ್ತಾರೆ. ರೇಣುಕಾಚಾರ್ಯ ಅಂತೂ ವಿಪರೀತವಾಗಿ ಮಾತನಾಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಸುಧಾಕರ್ ವಿಚಾರದಲ್ಲಿ SR ವಿಶ್ವನಾಥ್ ಅಂತೂ ಎಲ್ಲಾ ಗೆರೆಯನ್ನು ಮೀರಿ ಮಾತನಾಡ್ಬಿಟ್ರು. ಅಂದ್ರೆ ಪಕ್ಷಕ್ಕೆ ಮುಜುಗರ ಆಗುವಂತಹ ಸನ್ನಿವೇಶ ಎಲ್ಲರಿಂದಲೂ ನಿರ್ಮಾಣ ಆಗ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ ವಿಜೇಂದ್ರ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗಿತ್ತು. ಯಾಕೆ ಗೊತ್ತಾ, ಅವರು ರಾಜ್ಯಾಧ್ಯಕ್ಷ. ಹೀಗಿರುವಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಒಂದು ಚಾಕಚಕ್ಯತೆ ಬೇಕಾಗುತ್ತೆ. ವಿಜೇಂದ್ರ ಆರಂಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಅವರು ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ.
ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅನ್ನು ಉಂಟು ಮಾಡ್ತಾ ಇದೆ. ಅಂದ್ರೆ ಯತ್ನಾಳ್ ಟೀಮ್ಗೂ ವಿಜೇಂದ್ರ ಟೀಮ್ಗೂ ಯಾವ ಕಾರಣಕ್ಕೂ ಸರಿ ಹೊಂದೋದೇ ಇಲ್ಲ. ಇದು ಪಕ್ಷ ವರ್ಟಿಕಲಿ ಡಿವೈಡ್ ಆಗೋಗ್ಬಿಟ್ಟಿದೆ, ಈ ಪರಿಸ್ಥಿತಿಗೆ ಬಂದು ತಲುಪಿದೆ. ಇದರಿಂದಾಗಿ ಅಮಿತ್ ಶಾ ಕೂಡ ತೀವ್ರವಾಗಿ ಕೋಪಗೊಂಡಿದ್ದಾರೆ. ವಿಜೇಂದ್ರ ಅವರ ಇತ್ತೀಚಿನ ನಡವಳಿಕೆ ಅಮಿತ್ ಶಾ ಅವರಿಗೂ ಕೂಡ ಬೇಸರ ತರಿಸಿದೆ, ಅವರು ಕೂಡ ಕೋಪಗೊಂಡಿದ್ದಾರೆ ಅಂತ ಪಕ್ಷದ ಮೂಲಗಳೇ ಹೇಳ್ತಾ ಇದ್ದಾವೆ. ಯಾಕೆ ಗೊತ್ತಾ, ಅಮಿತ್ ಶಾ ಈ ಹಿಂದೆ ಹೇಳ್ತಾ ಇದ್ರಂತೆ ವಿಜೇಂದ್ರ ಅವರನ್ನ ಬದಲಾಯಿಸುವಂತಹ ಪ್ರಶ್ನೆಯೇ ಇಲ್ಲ, ಇನ್ನು ಕನಿಷ್ಠ ಪಕ್ಷ 1.5 ವರ್ಷ ವಿಜೇಂದ್ರ ಅವರೇ ಬಿಜೆಪಿ ಅಧ್ಯಕ್ಷರಾಗಿರ್ತಾರೆ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನೋಡ್ಕೊಳ್ಳೋಣ, ಈಗ ಭಿನ್ನಮತ ಏನಿದ್ರು ಕೂಡ ಅದನ್ನ ಶಮನ ಮಾಡೋದಕ್ಕೆ ನನ್ನಲ್ಲಿ ಫಾರ್ಮುಲಾ ಇದೆ ಅಂತ ಅಮಿತ್ ಶಾ ಹೇಳಿದ್ರಂತೆ. ಈಗ ಯತ್ನಾಳ್ ಟೀಮ್ ಹೇಳ್ತಾ ಇದೆಯಲ್ಲ ಅಧ್ಯಕ್ಷ ಗಾದಿಗೆ ಚುನಾವಣೆ ನಡಿಬೇಕು ಅಂತ, ಹಾಗೊಂದು ವೇಳೆ ಚುನಾವಣೆ ನಡಿಬೇಕು ಅಂತ ಆದ್ರೂ ಕೂಡ ವಿಜೇಂದ್ರ ಅವರನ್ನೇ ಪುನರಾಯ್ಕೆ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ಬಯಸಿದ್ರಂತೆ. ಮುಖ್ಯವಾಗಿ ಅಮಿತ್ ಶಾ ಅವರ ಯೋಚನೆ ಅದೇ ಆಗಿತ್ತಂತೆ. ಆದರೆ ಯಾವಾಗ ವಿಜೇಂದ್ರ ತಾಳ್ಮೆಯನ್ನು ಕಳೆದುಕೊಂಡು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು, ವಿಭಿನ್ನ ರೀತಿಯಲ್ಲಿ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು, ತನ್ನ ಗುಂಪನ್ನು ಬಲಪಡಿಸೋದಕ್ಕೆ ಯಾವಾಗ ಆರಂಭಿಸಿದ್ರೋ ಇದು ಅಮಿತ್ ಶಾ ಅವರಿಗೆ ಸಿಟ್ಟು ತರಿಸಿದೆ. ಯಾಕೆಂದ್ರೆ ಈ ರೀತಿಯಾಗಿ ಆಗ್ತಾ ಹೋದ್ರೆ ಪಕ್ಷ ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ. ನಾಯಕನಾದವನಿಗೆ ದೊಡ್ಡತನ ಇರಬೇಕು. ನೀವೇ ನೋಡಿ, ಕಾಂಗ್ರೆಸ್ನಲ್ಲೂ ಕೂಡ ತುಂಬಾ ಬಂಡಾಯಗಳಿದ್ದಾವೆ. ಏನು ಡಿ ಕೆ ಶಿವಕುಮಾರ್ ಅವರನ್ನು ಎಲ್ಲರೂ ಒಪ್ಕೊಳ್ತಾರ, ಅಲ್ಲೂ ಕೂಡ ಭಿನ್ನಮತಗಳು ಸಾಕಷ್ಟಿದೆ. ಆದರೆ ಡಿ ಕೆ ಶಿವಕುಮಾರ್ ವರ್ತಿಸುವಂತಹ ರೀತಿ ನೋಡಿ, ಅವರೆಲ್ಲೂ ಕೂಡ ಬಹಿರಂಗವಾಗಿ ಯಾವುದೇ ನಾಯಕರ ವಿರುದ್ಧ ಹೇಳಿಕೆ ಕೊಡೋದಿಲ್ಲ. ಪರಮೇಶ್ವರ ಬಂಡಾಯ ಮಾಡಲಿ, ಸತೀಶ್ ಜಾರಕಿಹೊಳಿ ಬಂಡಾಯ ಮಾಡಲಿ, ಕೆ ಎನ್ ರಾಜಣ್ಣ ಅಂತೂ ವಿಪರೀತವಾಗಿ ಮಾತನಾಡ್ತಾರೆ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ತಾಳ್ಮೆಯಿಂದ ವರ್ತಿಸ್ತಾರೆ. ಯಾಕೆ ಗೊತ್ತಾ, ನೀವೊಂದು ಸ್ಥಾನಮಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೀವೇನೇ ಹೇಳಿಕೆ ಕೊಟ್ಟರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಅದು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ತನ್ನ ಇತಿಮಿತಿಯಲ್ಲೇ ಮಾತನಾಡ್ತಾರೆ. ಪಕ್ಷದ ನಾಯಕರಿಗೆ ಏನಾದರೂ ಸಂದೇಶ ಕೊಡಬೇಕು ಅಂತಂದ್ರೆ ಹೈಕಮಾಂಡ್ ಮೂಲಕವಾಗಿ ಹೇಳಿಸ್ತಾರೆ. ವಿಜೇಂದ್ರ ಕೂಡ ಇದನ್ನೇ ಮಾಡಬೇಕಾಗಿತ್ತು. ಆರಂಭದಲ್ಲಿ ಅವರು ಅದನ್ನೇ ಮಾಡ್ತಾ ಇದ್ರು ಕೂಡ, ದೆಹಲಿಗೆ ಹೋಗ್ತಾ ಇದ್ರು, ಇಲ್ಲೇನೇ ತೊಂದರೆ ಆದ್ರೂ ಕೂಡ ದೆಹಲಿಯಿಂದ ಹೇಳಿಸುವಂತಹ ಪ್ರಯತ್ನಗಳಾಗ್ತಾ ಇದ್ವು. ಆದ್ರೆ ದೆಹಲಿಯಿಂದ ಏನೇ ಸಂದೇಶ ಬಂದರೂ ಕೂಡ ಯತ್ನಾಳ್ ಟೀಮ್ ಅದನ್ನು ಪಾಲಿಸ್ತಾ ಇರಲಿಲ್ಲ. ಹೀಗಾಗಿ ವಿಜೇಂದ್ರ ಕೂಡ ಒತ್ತಡಕ್ಕೊಳಗಾಗಿ ಈಗ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ತನ್ನ ಬೆಂಬಲಿಗರ ಮೂಲಕವಾಗಿ ನಾನಾ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ. ನಾಳೆ ಏನಾಗುತ್ತೆ ಅಂತಂದ್ರೆ ಅಮಿತ್ ಶಾ ಎಲ್ಲರನ್ನೂ ಕರೆದು ಮಾತನಾಡ್ತಾರೆ ಅಂತ ಅಂದುಕೊಳ್ಳಿ. ಒಂದು ಕಡೆ ಯತ್ನಾಳ್ ಟೀಮು ಬರುತ್ತೆ, ಇನ್ನೊಂದು ಕಡೆ ತಟಸ್ಥ ಟೀಮ್ ಅಂತ ಹೇಳ್ಕೊಳ್ತಾರಲ್ಲ ಅವರು ಕೂಡ ಬರ್ತಾರೆ, ಇತ್ತ ಕಡೆಯಲ್ಲಿ ವಿಜೇಂದ್ರ ಟೀಮ್ ಕೂಡ ಬರುತ್ತೆ. ಆಗ ಯತ್ನಾಳ್ ಅವರೇ, ನೀವು ಯಾಕೆ ವಿಜೇಂದ್ರ ವಿರುದ್ಧವಾಗಿ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ರಿ, ಯಡಿಯೂರಪ್ಪನವರ ಬಗ್ಗೆ ಈ ರೀತಿಯಾಗಿ ನಾಲಿಗೆಯನ್ನು ಯಾಕೆ ಹರಿಬಿಟ್ರಿ, ಇದೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಿಲ್ವಾ ಅಂತ ಯತ್ನಾಳನ್ನ ಅಮಿತ್ ಶಾ ಏನಾದರೂ ಪ್ರಶ್ನೆ ಮಾಡಿದ್ದೆ ಆದ್ರೆ ಆಗ ಯತ್ನಾಳ್ ಕೂಡ ಹೇಳ್ತಾರೆ, ವಿಜೇಂದ್ರ ಏನು ಕಮ್ಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ, ಅವರು ಕೂಡ ಬಾಯಿಗೆ ಬಂದಂತೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಅವರ ಬೆಂಬಲಿಗರು ಕೂಡ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ರೇಣುಕಾಚಾರ್ಯ ಏನು ಕಡಿಮೆ ಮಾತನಾಡಿದಾರ, ಇದನ್ನ ಯತ್ನಾಳ್ ಕೂಡ ಹೇಳ್ತಾರೆ. ಆಗ ಪರಸ್ಪರ ವಾದ ವಿವಾದಗಳು ಬೆಳೆಯುತ್ತೆ ಹೊರತು ಇತ್ಯರ್ಥ ಆಗೋದಿಲ್ಲ. ಹೀಗಾಗಿ ಅಮಿತ್ ಶಾ ಅವರಿಗೆ ವಿಜೇಂದ್ರ ಅವರ ನಡವಳಿಕೆಯೂ ಕೂಡ ಸಾಕಷ್ಟು ಬೇಸರ ತರಿಸಿದೆಯಂತೆ. ಈಗ ದೆಹಲಿಯ ಮೂಲಗಳಿಂದ ಮಾಹಿತಿ ಬರ್ತಿರೋದೇನು ಕೇಳಿದ್ರೆ, ಈ ಎಲ್ಲಾ ಬಣಗಳಿಗೂ ಇತಿಶ್ರೀ ಹಾಡಿ ಹೊಸ ಒಬ್ಬ ನಾಯಕನನ್ನು ಹುಟ್ಟು ಹಾಕೋದಕ್ಕೆ ಅಮಿತ್ ಶಾ ಯೋಚನೆ ಮಾಡ್ತಾ ಇದ್ದಾರೆ. ಕೇವಲ ಅಮಿತ್ ಶಾ ಮಾತ್ರ ಅಲ್ಲ, ಮೋದಿ ಅವರ ತಲೆಯಲ್ಲೂ ಕೂಡ ಇದೇ ವಿಚಾರ ಇದೆಯಂತೆ. ಕರ್ನಾಟಕಕ್ಕೆ ಒಬ್ಬ ಡಾರ್ಕ್ ಹಾರ್ಸ್ ಅನ್ನು ಪರಿಚಯಿಸಬೇಕು ಅಂತ. ಮಿತ್ರರೇ, ಈ ಡಾರ್ಕ್ ಹಾರ್ಸ್ ಅಂದ್ರೆ ಏನು ಅಂತಂದ್ರೆ, ಈ ಕುದುರೆ ರೇಸ್ ಗೊತ್ತಿದ್ದವರಿಗೆ ಇದು ಗೊತ್ತಿರುತ್ತೆ. ಈ ಕುದುರೆ ರೇಸ್ ನಡೆಯುವಂತಹ ಸಂದರ್ಭದಲ್ಲಿ ಕೆಲ ಕುದುರೆಗಳು ಸಿಕ್ಕಾಪಟ್ಟೆ ಫೇವರೇಟ್ ಆಗಿರ್ತವೆ. ಆ ಕುದುರೆ ಮೇಲೆ ಲಕ್ಷಗಟ್ಟಲೆ ಬೆಟ್ಟಿಂಗ್ ಕಟ್ತಾರೆ, ಅದೇ ನಂಬರ್ 1 ಬರುತ್ತೆ ಅಂತ ಎಲ್ಲರೂ ಅಂದುಕೊಂಡಿರ್ತಾರೆ. ಆದರೆ ಕುದುರೆ ರೇಸ್ ಆರಂಭವಾಗುತ್ತಲ್ಲ, ಆ ಸಂದರ್ಭದಲ್ಲಿ ಹಿಂದ್ಗಡೆ ಒಂದು ಕುದುರೆ ಇರುತ್ತೆ, ಅದನ್ನು ಯಾರೂ ಫೋಕಸ್ ಮಾಡ್ತಾ ಇರೋದಿಲ್ಲ. ಯಾಕೆಂದ್ರೆ ಅದು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಅಂದುಕೊಂಡಿರ್ತಾರೆ. ಇದ್ದಕ್ಕಿದ್ದಂತೆ ಆ ಕುದುರೆ ಮುಂದೆ ಬರೋದಕ್ಕೆ ಶುರು ಮಾಡುತ್ತೆ, ಅಂತಿಮವಾಗಿ ಆ ಕುದುರೆಯೇ ಗುರಿಯನ್ನು ಮುಟ್ಟುತ್ತೆ. ಅಂತಹ ಸಂದರ್ಭದಲ್ಲಿ ಆ ರೀತಿಯ ಕುದುರೆಗಳನ್ನು ಡಾರ್ಕ್ ಹಾರ್ಸ್ ಅಂತ ಕರೆಯಲಾಗುತ್ತೆ. ಯಾರೂ ಊಹೆ ಮಾಡದಂತಹ ರೀತಿಯಲ್ಲಿ ಅದೇನಾದರೂ ಗೆದ್ದು ಬಂದಿದ್ದೆ ಆದರೆ ಈಗಲೂ ಕೂಡ ಕರ್ನಾಟಕಕ್ಕೆ ಅಂತಹದೇ ಒಬ್ಬ ಡಾರ್ಕ್ ಹಾರ್ಸ್ ಅನ್ನು ಪರಿಚಯಿಸೋದಕ್ಕೆ ಕೇಂದ್ರ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಒಂದು ವೇಳೆ ಅಧ್ಯಕ್ಷಗಾದಿ ಬದಲಾಗಬೇಕು ಅಂತಂದ್ರೆ ಯತ್ನಾಳ್ ಟೀಮ್ನಿಂದಲೂ ಯಾರನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ವಿಜೇಂದ್ರ ಟೀಮ್ನಿಂದಲೂ ಯಾರನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಟಸ್ಥ ಬಣದಿಂದ ಮಾಡಬೇಕು. ತಟಸ್ಥ ಬಣವೂ ಕೂಡ ಈಗ ತಟಸ್ಥ ಬಣವಾಗಿ ಉಳಿದುಕೊಂಡಿಲ್ಲ. ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯತ್ನಾಳ್ ಬಣಕ್ಕೆ ಬೆಂಬಲ ಕೊಡುವಂಥವ್ರೆ, ಅಂದ್ರೆ ವಿಜೇಂದ್ರ ವಿರುದ್ಧವಾಗಿರುವಂಥವ್ರೆ ತಟಸ್ಥ ಟೀಮ್ನಲ್ಲಿರುವಂಥದ್ದು. ಅದು ಸಿ ಟಿ ರವಿ ಆಗಿರಬಹುದು, ಸುನೀಲ್ ಕುಮಾರ್ ಆಗಿರಬಹುದು, ಬಸವರಾಜ ಬೊಮ್ಮಾಯಿ ಇರಬಹುದು, ನೀವು ಯಾರನ್ನೇ ತೆಗೆದುಕೊಳ್ಳಿ, ಯಾರೂ ಕೂಡ ತಟಸ್ಥರು ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆರ್ ಅಶೋಕ್ ಕೂಡ ಒಂದು ಹಂತದಲ್ಲಿ ಯತ್ನಾಳ್ ಅವರನ್ನೇ ಬೆಂಬಲಿಸ್ತಾರೆ. ಈ ಮೂರೂ ಬಣದಲ್ಲಿ ಯಾರನ್ನೇ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಿದ್ರೂ ಕೂಡ ಮತ್ತೆ ಬಿಜೆಪಿಯಲ್ಲಿ ಕಂದಕ ನಿರ್ಮಾಣ ಆಗುತ್ತೆ. ಇವರನ್ನು ಮಾಡಿದ್ರೆ ಅವ್ರು ಒಪ್ಪಲ್ಲ, ಅವರನ್ನು ಮಾಡಿದ್ರೆ ಇವ್ರು ಒಪ್ಪಲ್ಲ. ಈ ಕಂದಕಗಳು ಹೀಗೆ ಮುಂದುವರಿಯುತ್ತೆ, ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ಬಿಜೆಪಿಯಲ್ಲೇ ಗುರುತಿಸಿಕೊಳ್ಳದಂತಹ, ಹೊರಗೆ ದೊಡ್ಡ ಸಾಧನೆಯನ್ನ ಮಾಡಿ ಸಮಾಜದಲ್ಲಿ ದೊಡ್ಡ ಹೆಸರಿರುವಂತಹ ಒಬ್ಬ ವ್ಯಕ್ತಿಯನ್ನ ಬಿಜೆಪಿ ಹೈಕಮಾಂಡ್ ಗುರುತು ಮಾಡಿದೆ. ಅವರನ್ನ ಪಕ್ಷಕ್ಕೆ ಕರೆತಂದು ಅಧ್ಯಕ್ಷಗಾದಿಯನ್ನ ಕೊಡೋದಕ್ಕೂ ಕೂಡ ಚಿಂತನೆ ನಡೆದಿದೆ. ಅಮಿತ್ ಶಾ ಮತ್ತು ಮೋದಿ ಅವರ ನಡುವೆ ಇಂತಹ ಚರ್ಚೆಗಳು ನಡೀತಾ ಇದೆ. ದೆಹಲಿಯಲ್ಲಿ ಪ್ರಭಾವ ಹೊಂದಿರುವಂತಹ ಕರ್ನಾಟಕದ ಕೆಲ ನಾಯಕರ ಜೊತೆಗೆ ಈ ರೀತಿಯ ಚರ್ಚೆಗಳನ್ನು ಅಮಿತ್ ಶಾ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಅವರು ಯಾರು ಏನು ಅನ್ನೋದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. 2 ಹೆಸರುಗಳು ಬಹಳ ಮಟ್ಟಿಗೆ ಓಡಾಡ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಈಗಲೇ ಪ್ರೆಡಿಕ್ಟ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಒಂದಂತೂ ಸತ್ಯ, ಅಮಿತ್ ಶಾ
ಶಾ ಅವರ ಮನಸ್ಸಿನಲ್ಲಿ ಕರ್ನಾಟಕದ ಬಿಜೆಪಿಗೆ ಸಿಇಒ ಟೈಪ್ನ ಅಧ್ಯಕ್ಷರು ಬೇಕು ಅಂತ ಅಂದುಕೊಂಡಿದ್ದಾರಂತೆ. ಈಗ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸಿಇಒಗಳಿರ್ತಾರೆ. ಅವ್ರೇನ್ ಮಾಡ್ತಾರೆ, ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಂಪನಿಯಲ್ಲಿ ಎಷ್ಟೇ ಸೀನಿಯರ್ ಆಗಿರಲಿ, ಎಷ್ಟೇ ವರ್ಷದಿಂದ ಇರಲಿ, ಆ ಕಂಪನಿಯಲ್ಲಿ ತುಂಬ ಪ್ರಭಾವಿ ಹುದ್ದೆಯನ್ನು ಅನುಭವಿಸ್ತಾ ಇರಲಿ, ಅವರೆಲ್ಲರೂ ಕೂಡ ಆ ಆದೇಶವನ್ನು ಚಾಚು ತಪ್ಪದೆ ಪಾಲಿಸಲೇಬೇಕಾಗತ್ತೆ. ಅದಕ್ಕೆ ಸಿಇಒಗಳಿಗೆ ತುಂಬ ಪವರ್ ಇರುತ್ತೆ. ಅದೇ ಮಾದರಿಯಲ್ಲಿ ಕರ್ನಾಟಕದ ಬಿಜೆಪಿಗೂ ಕೂಡ ಒಬ್ಬ ಸಿಇಒ ಟೈಪ್ನ ಅಧ್ಯಕ್ಷರನ್ನು ತರಬೇಕು. ಅದು ಹೊರಗಿನಿಂದ ಬಂದರೆ ಅನುಕೂಲ. ಜಾತಿ, ಮತ, ಪಂಥ ಇದೆಲ್ಲದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸಮಾಜದಲ್ಲಿ ದೊಡ್ಡ ಹೆಸರಿರುವಂಥವ್ರು, ಜೊತೆಗೆ ಜನರ ಅಕ್ಸೆಪ್ಟಬಿಲಿಟಿಯೂ ಇರುವಂಥ ಒಬ್ಬ ವ್ಯಕ್ತಿಯನ್ನ ಅಮಿತ್ ಶಾ ಗುರುತು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧುವಾಗುತ್ತೆ, ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಮಿತ್ರರೇ, ಕರ್ನಾಟಕದ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ, ಒಂದು ವೇಳೆ ಬಿಜೆಪಿಯ ಅಧ್ಯಕ್ಷಗಾದಿಗೆ ಚುನಾವಣೆ ನಡೆಯೋದಾದರೂ ಕೂಡ ಈ ಮೂರೂ ಬಣದಲ್ಲಿ ಯಾರನ್ನೂ ಆಯ್ಕೆ ಮಾಡಲಾರದಂತಹ ಸ್ಥಿತಿಗೆ ಕರ್ನಾಟಕ ಬಿಜೆಪಿ ಹೋಗ್ತಾ ಇದೆ. ಇದೆಲ್ಲದರ ನಡುವೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ. ಕರ್ನಾಟಕದ ಬಿಜೆಪಿಯ ಸಹ ಉಸ್ತುವಾರಿಯಾಗಿರುವಂತಹ ಸುಧಾಕರ್ ರೆಡ್ಡಿ ಅವರು ಇವತ್ತು ರಾಜ್ಯಕ್ಕೆ ಬಂದಿದ್ರು. ಬಿಜೆಪಿಯ ಕಚೇರಿಯಲ್ಲಿ ಆರ್ ಅಶೋಕ್ ಅವರ ಜೊತೆಗೆ ಸುದೀರ್ಘವಾಗಿ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸಂದೇಶವನ್ನು ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸುಧಾಕರ್ ರೆಡ್ಡಿ ಅವರ ಮೂಲಕವಾಗಿ ಹೈಕಮಾಂಡ್ ಒಂದಷ್ಟು ಸಂದೇಶವನ್ನು ಕಳುಹಿಸಿದೆ ಅಂತ. ಆನಂತರ ಗೊತ್ತಾದ ಮಾಹಿತಿ ಏನು ಕೇಳಿದ್ರೆ, ಸದ್ಯಕ್ಕೆ ರಾಜ್ಯದ ಯಾವುದೇ ನಾಯಕರು ಕೂಡ ಈ ಬಗ್ಗೆ ಏನು ಮಾತನಾಡಕೂಡದು. ಅಧ್ಯಕ್ಷಗಾದಿಯ ಬಗ್ಗೆ ಆಗಿರಲಿ, ಪಕ್ಷದ ಬೆಳವಣಿಗೆಗಳ ಬಗ್ಗೆ ಆಗಿರಲಿ, ಪರಸ್ಪರ ಬಣಗಳ ವಿಚಾರಗಳಾಗಿರಲಿ, ಯಾವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬಾರದು ಅಂತೇಳಿ ಹೈಕಮಾಂಡ್ ಸಂದೇಶವನ್ನು ಕಳುಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅನ್ನುವಂಥದ್ದು ಆ ದೇವರಿಗೆ ಗೊತ್ತು. ನನಗನ್ಸುತ್ತೆ ಇದು ಗಿಡವಾಗಿದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಈಸಿಯಾಗಿ ಚ್ಯೂಟ್ ಹಾಕಬಹುದಾಗಿತ್ತು. ಯತ್ನಾಳ್ ಒಬ್ಬರೇ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರನ್ನು ಕರೆದು ಬುದ್ಧಿ ಹೇಳೋದಾಗಿರಬಹುದು, ಅವರಿಗೆ ಏನಾದರೂ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಡೋದಾಗಿರಬಹುದು, ಅಥವಾ ಶಿಸ್ತು ಕ್ರಮವೇ ಆಗಿರಬಹುದು. ಇದೇನಾದರೂ ಒಂದನ್ನು ಮಾಡಿದ್ರೆ ಬಿಜೆಪಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗೇನಾಗಿದೆ, ಯತ್ನಾಳ್ ಬಿತ್ತಿದ ಅಸಮಾಧಾನದ ಬೀಜ ಈಗ ಬೆಳೆದು ಹೆಮ್ಮರ ಆಗಿ ಹೋಗ್ಬಿಟ್ಟಿದೆ. ಈಗ ತಟಸ್ಥ ಬಣ ಅಂತ ಹೇಳ್ತಿದ್ರಲ್ಲ, ಅವ್ರು ಯಾರೂ ತಟಸ್ಥ ಬಣವಾಗಿ ಉಳಿದಿಲ್ಲ. ಅವರೆಲ್ಲರೂ ವಿಜೇಂದ್ರ ವಿರುದ್ಧವಾಗೇ ಇದ್ದಾರೆ. ಹೀಗಾಗಿ ಕರ್ನಾಟಕದ ಬಿಜೆಪಿಯನ್ನ ಡೀಲ್ ಮಾಡೋದೇ ಹೈಕಮಾಂಡ್ಗೆ ದೊಡ್ಡ ಸವಾಲಿನ ಕೆಲಸವೇ ಆಗಿದೆ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಕರ್ನಾಟಕ ಬಿಜೆಪಿಯ ಈ ಭಿನ್ನಮತ ಶಮನಗೊಂಡು ಪಕ್ಷ ಮತ್ತೆ ಮೇಲೇಳುತ್ತೆ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.